ನೀವು ಕೂಡ ಜೀವನದಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಏನು ಮಾಡಬೇಕು ಅಂತ ತಿಳಿಯದೆ ಡಿಸ್ಟರ್ಬ್ ಆಗಿದ್ದೀರಾ? ನಿಮ್ಮ ಜೀವನವನ್ನ ಬದಲಿಸುವ 3 ಬೆಸ್ಟ್ ಟಿಪ್ಸ್ ಆರ್ ಟ್ರಿಕ್ಸ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ನೀವೇನಾದರೂ ಮೊದಲನೇ ಸಲ ನಮ್ಮ ವಿಡಿಯೋ ನೋಡ್ತಿದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ. ಎಲ್ಲರೂ ಕಣ್ಮುಚ್ಚಿ ಒಂದು ಕ್ಷಣ ನಿಮ್ಮ ಭವಿಷ್ಯವನ್ನು ಯೋಚಿಸಿ. ನೀವು ಏನಾಗಲು ಬಯಸುತ್ತೀರೋ ಆ ಕನಸನ್ನು ನನಸಾಗಿಸಲು ಈ ಹೊಸ ದಿನ ನಿಮಗೆ ಸಿಕ್ಕಿರುವ ಮತ್ತೊಂದು ಅದ್ಭುತ ಅವಕಾಶ. ನಿಮ್ಮ ಲೈಫ್ನ ಒಂದು ಮಂತ್ ಅಲ್ಲಿ ಚೇಂಜ್ ಮಾಡುವಂತಹ 3 ಟಿಪ್ಸ್ನ ನಿಮಗೆ ಹೇಳ್ತಿದ್ದೀನಿ. ಫಸ್ಟ್ 1, ನಾಳೆ ಎಂಬ ಭ್ರಮೆಯಿಂದ ಹೊರಬನ್ನಿ. ನಮ್ಮ ಜೀವನದ ಅತಿ ದೊಡ್ಡ ಶತ್ರು ಯಾವುದು ಗೊತ್ತೇ? ಅದು ಬೇರೆ ಯಾರೂ ಅಲ್ಲ, ನಿಮ್ಮ ಒಳಗಿರುವ ನಾಳೆ ಓದೋಣ ಎಂಬ ಧ್ವನಿ. ನೆನಪಿಡಿ, ವಿನ್ನರ್ಸ್ ಮತ್ತು ಲೂಸರ್ಸ್ ನಡುವೆ ಇರುವ ಒಂದೇ ಒಂದು ವ್ಯತ್ಯಾಸವೆಂದರೆ ಲೂಸರ್ಸ್ ನಾಳೆಗೆ ಕಾಯುತ್ತಾರೆ, ವಿನ್ನರ್ಸ್ ಇಂದೇ ಕೆಲಸ ಆರಂಭಿಸುತ್ತಾರೆ. ನಿಮ್ಮ ಸಮಯವೇ ನಿಮ್ಮ ಅತಿ ದೊಡ್ಡ. ಅದಕ್ಕೆ ಹೇಳೋದು ಟೈಮ್ ಇಸ್ ಗಾಡ್ ಅಂತ. ತುಂಬ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ. ಜೀವನದಲ್ಲಿ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡಿ ಅದು ಸಕ್ಸಸ್ ಆದಾಗ ಆಗೋ ಖುಷಿನ ಜಸ್ಟ್ ಇಮ್ಯಾಜಿನ್ ಮಾಡಿ ನೋಡಿ. ಆವಾಗ ನಿಮಗೆ ಅನಿಸುತ್ತೆ ನಾನು ಏನನ್ನಾದರೂ ಮಾಡಬೇಕು ಅಂತ. ಸೆಕೆಂಡ್ ಟಿಪ್ಸ್, ತಪ್ಪುಗಳನ್ನು ಕಂಡು ಹೆದರಬೇಡಿ. ಮೊದಲು ನೀವು ಏನಾದರೂ ಮಾಡಬೇಕೆಂದರೆ ತಪ್ಪು ಆಗತ್ತೆ ಎಂದು ಭಯಪಡಬೇಡಿ. ಎಲ್ಲರೂ ನಗುತ್ತಾರೆ ಎಂದು ಭಯಪಡಬೇಡಿ. ಆ ಭಯವನ್ನು ಇಂದೇ ಬಿಟ್ಟು ಬಿಡಿ. ತಪ್ಪು ಮಾಡದವನು ಎಂದಿಗೂ ಹೊಸದನ್ನು ಕಲಿಯಲು ಸಾಧ್ಯವಿಲ್ಲ. ವಿಜ್ಞಾನಿ ಐನ್ಸ್ಟೈನ್ ಹೇಳಿದ್ದಾರೆ, ಯಾರು ಎಂದಿಗೂ ತಪ್ಪನ್ನೇ ಮಾಡಿಲ್ಲವೋ ಅವರು ಹೊಸದನ್ನು ಪ್ರಯತ್ನಿಸಿಯೇ ಇಲ್ಲ ಎಂದರ್ಥ. ತಪ್ಪುಗಳು ನೀವು ಪ್ರಯತ್ನಿಸುತ್ತಿದ್ದೀರಿ ಎಂಬುದಕ್ಕೆ ಸಾಕ್ಷಿ. ಥರ್ಡ್ ಟಿಪ್ಸ್, ಸ್ಮಾರ್ಟ್ ಫೋನ್ಗಳ ಬಳಕೆ. ನಿಮ್ಮ ಕೈಯಲ್ಲಿರುವ ಸ್ಮಾರ್ಟ್ ಫೋನ್ ಒಂದು ಅದ್ಭುತ ಜ್ಞಾನದ ಸಾಧನವಾಗಬಹುದು ಅಥವಾ ನಿಮ್ಮ ಭವಿಷ್ಯವನ್ನು ಹಾಳು ಮಾಡುವ ಅಸ್ತ್ರವಾಗಬಹುದು. ಆಯ್ಕೆ ನಿಮ್ಮದು. 5 ನಿಮಿಷಗಳ ರೀಲ್ಸ್ ಅಥವಾ ಶಾರ್ಟ್ಸ್ ನೋಡುತ್ತೇನೆ ಎಂದು ಕುಳಿತು 2 ಗಂಟೆಗಳ ಅಮೂಲ್ಯ ಸಮಯವನ್ನು ಹಾಳು ಮಾಡಿಕೊಳ್ಳಬೇಡಿ. ನಿಮ್ಮ ಕನಸುಗಳಿಗಿಂತ ಇನ್ಸ್ಟಾಗ್ರಾಮ್ ನೋಟಿಫಿಕೇಶನ್, ಈ ಎಲ್ಲ ಪಾಯಿಂಟ್ಸ್ಗಳ ಬಗ್ಗೆ ಯೋಚಿಸಿ ನೋಡಿ. ಈಗಲೇ ನಾನು ಚೇಂಜ್ ಆಗಬೇಕು ಅಂತ